ಎಲ್ಲರಿಗೂ ನಮಸ್ಕಾರ. ನಾನಿ ಕಿಚನ್ ಬೈ ಸಾಧನಾ. ಎಲ್ಲರಿಗೂ ಸ್ವಾಗತ. ಈಗ ನಾನು ನುಚ್ಚುಂಡೆ ಮಾಡೋದು ತೋರಿಸ್ಕೊಡ್ತಿದ್ದೀನಿ. ಅದು ಖಾರ ನುಚ್ಚುಂಡೆ ಹೇಗೆ ಮಾಡೋದು, ಏನೇನು ಬೇಕು ಅಂತ ಹೇಳ್ತಿದ್ದೀನಿ ನೋಡಿ. ಕಡಲೆಬೇಳೆ ನೋಡಿ, ಇದಕ್ಕೆ ಏನೇನು ಬೇಕು ಅಂತ ಹೇಳ್ತಿದ್ದೀನಿ ನೋಡಿ. ಕಡಲೆಬೇಳೆ ಎಲ್ಲನೂ ಇದ್ರೆ ಈ ಲೋಟದ ಅಳತೆಗೆ ನಾನು ತಗೊಳ್ತಾ ಇದ್ದೀನಿ. ಕಡಲೆಬೇಳೆ 1 ಲೋಟ ತಗೊಂಡಿದ್ದೀನಿ. ಗೋಪುರವಾಗಿ ಕ್ಲೀನಾಗಿ 1 ಲೋಟ ತಗೊಳ್ಳಿ. ಅರ್ಧ ತೊಗರಿಬೇಳೆ ಅಂದರೆ ಸಾರ್ಗೆ ಹಾಕ್ತೀವಲ್ಲ ಆ ಬೇಳೆ ತಗೋಬೇಕು. ಒಂದು ಚಿಕ್ಕ ಕಪ್ಪಷ್ಟು ಹೆಸರು ಬೇಳೆ ತಗೋಬೇಕು ನೋಡಿ. ಈ ಕಪ್ಪಷ್ಟು ಹೆಸರು ಬೇಳೆ ತಗೋಬೇಕು. ಆಮೇಲಿಂದ 2 ಸ್ಪೂನ್ ಉದ್ದಿನ ಬೇಳೆ. ಇಷ್ಟು ಮಾತ್ರ. ಈ 4 ಬೇಳೆಗಳನ್ನ ಹಾಕಿ ಒಂದು 3 ಅವರ್ಸ್ ಮುಂಚೆ ನೆನೆಸ್ಕೋಬೇಕು ನೋಡಿ. ಈ ಥರ ನೆಂದಿರುತ್ತೆ. ಈ ನೆಂದಿರೋದನ್ನ ನಾವು ರುಬ್ಕೋಬೇಕು. ಏನೇನು ಹಾಕಿ ರುಬ್ಬೇಕು ಅಂತಂದರೆ ಹಸಿಮೆಣಸಿನ್ಕಾಯಿ ನೋಡಿ, ಶುಂಠಿ, ಹಸಿ ಶುಂಠಿ ಇಷ್ಟು ಮಾತ್ರ. ಹಸಿ ಶುಂಠಿ ಅಂದರೆ 2 ಇಂಚಷ್ಟು ಹಸಿ ಶುಂಠಿ ಹಾಕ್ಕೋಬೇಕು. ಈ ಲೋಟ ಅಳತೆಗೆ ನಾನು ತೋರಿಸಿರೋ ಅಳತೆ ಬೇಳೆಗೆ 8 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹಸಿ ಮೆಣಸಿನ್ಕಾಯಿ 8 ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಹಾಕಿ ರುಬ್ಕೋಬೇಕು. ಈಗ ನಾವು ರುಬ್ಕೊಂಡ್ಮೇಲೆ ಒಂದು ಈರುಳ್ಳಿ ಬೇಕು. ಈರುಳ್ಳಿ ಮೀಡಿಯಂ ಸೈಜ್ ಈರುಳ್ಳಿ ಹೆಚ್ಕೋಬೇಕು. ಕೊತ್ತಂಬರಿ ಸೊಪ್ಪು ಹೆಚ್ಕೋಬೇಕು. ನಾನು ಮತ್ತೆ ರುಬ್ಬಿಟ್ಟು ಎಲ್ಲ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಸ್ನೇಹಿತರೆ, ಈ ಥರ ರುಬ್ಕೋಬೇಕು. ನೀವು ರುಬ್ಕೋಬೇಕಾದ್ರೆ ಫಸ್ಟ್ ಟೈಮ್ ನೋಡಿ, ಈ ಥರ ಸ್ವಲ್ಪ ತೆರಿಯಾಗಿ ರುಬ್ಬೇಕು. ಕಾಣಿಸ್ತಿದೆಯಲ್ಲ, ಈ ಥರ ನುಚ್ಚಾಗಿ ರುಬ್ಬೇಕು. ನೀವು ಕೇಳ್ಬೋದು, ನುಚ್ಚು ಮಾಡ್ಕೊಂಡ್ಬಿಟ್ಟು ನೆನೆಸ್ಬೋದಲ್ಲ ಅಂತ. ಅದು ಒಂಥರ ಹಿಟ್ಟು ನೆನೆದಂಗೆ ಆಗೋಗುತ್ತೆ. ಹಾಗಾಗಿ ಬೇಳೆನೇ ನೆನೆಸ್ಕೊಂಡು ರುಬ್ಕೋಬೇಕು. ಅದನ್ನು ನುಚ್ಚು ಮಾಡಿಕೊಂಡು ನೀವು ನೆನೆಸಿದ್ರೆ ಅದು ಮುದ್ದೆ ಥರ ಆಗೋಗುತ್ತೆ. ಹಿಟ್ಟು ನೀರಲ್ಲಿ ಕಲಸ್ದಂಗೆ ಆಗೋಗುತ್ತೆ. ಹಾಗಾಗಿ ನಾವು ಬೇಳೆಗಳನ್ನ ಈ ಥರ ರುಬ್ಕೋಬೇಕು. ನೆನೆಸ್ಬಿಟ್ಟು ರುಬ್ಕೋಬೇಕು. ಇದು ರುಬ್ಕೋಬೇಕಾದ್ರೆ ಫಸ್ಟು ನೀವು ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ, ಉಪ್ಪು, ಸ್ವಲ್ಪ ಬೇಳೆ ಹಾಕಿ ಮೆಣಸಿನ್ಕಾಯಿ ಚೆನ್ನಾಗಿ ನುಣ್ಣಗಾಗೋ ತನಕ ರುಬ್ಕೊಳ್ಳಿ. ಆಮೇಲೆ ರುಬ್ಕೊಳ್ಳೋ ಬೇಳೆಗಳನ್ನ ಒಂಥರ ತೆರಿಯಾಗಿ ರುಬ್ಬಿ. ನೈಸಾಗಿರೋದು ಈ ತೆರಿ 2 ಮಿಕ್ಸ್ ಮಾಡಿದ್ರೆ ಸರಿ ಬರುತ್ತೆ. ಈಗ ರುಬ್ಕೊಂಡಿದ್ದೀನಲ್ಲ, ಇದಕ್ಕೆ ನಾನು ಒಗ್ಗರಣೆ, ಮಾಮೂಲಿ ಎಲ್ಲರೂ ಒಗ್ಗರಣೆ ಇಟ್ಕೊಳ್ತೀವಲ್ಲ, ಸಾಸಿವೆ, ಜೀರಿಗೆ, ಇಂಗು ಪುಡಿ ಹಾಕಿ, ಸಾಸಿವೆ, ಜೀರಿಗೆ, ಇಂಗು ಪುಡಿ, ಕರಿಬೇವು ಹಾಕಿ ಇಂಗು ಇಟ್ಕೊಂಡಿದ್ದೀನಿ. ಇದನ್ನು ಒಗ್ಗರಣೆ ಇಟ್ಕೊಂಡಿದ್ದೀನಿ. ಇದು ಹಾಕ್ಕೊಂಡ್ಬಿಡೋಣ ಎಲ್ಲಾನು. ಆಗಲೇ ಈರುಳ್ಳಿ ತೋರಿಸಿದ್ನಲ್ಲ, ಈರುಳ್ಳಿ, ಕೊತ್ತಂಬರಿ ಈ ಥರ ಹೆಚ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಹಾಕ್ಕೊಂಡ್ಬಿಡೋಣ. ಎಲ್ಲ ಹಾಕ್ಕೊಂಡು ಈ ಥರ ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟಿನಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಾಡಿದ್ಮೇಲೆ ನಾವು ಸಣ್ಣದಾಗಿ ಉಂಡೆ ಮಾಡಿ ಇಟ್ಕೋಬೇಕು ನೋಡಿ. ಈರುಳ್ಳಿ, ಕೊತ್ತಂಬರಿ ಎಲ್ಲ ಹಾಕ್ಕೊಂಡು, ಇಂಗು, ಒಗ್ಗರಣೆ, ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಕೊಂಡು, ಕರಿಬೇವು ಎಲ್ಲ ಹಾಕ್ಕೊಂಡು ಈ ಥರ ಕಲಿಸ್ಕೋಬೇಕು. ಇದು ಹೇಗಿರುತ್ತೆ ಅಂದರೆ ರೊಟ್ಟಿ ಹಿಟ್ಟಿಗಿಂತ ಸ್ವಲ್ಪ ಮೃದುವಾಗಿರುತ್ತೆ. ರೊಟ್ಟಿ ಹಿಟ್ಟು ಕಲಿಸ್ಕೊಳ್ತೀವಲ್ಲ ನಾವು, ಅಕ್ಕಿ ರೊಟ್ಟಿ ಹಿಟ್ಟಿಗೆ, ರಾಗಿ ರೊಟ್ಟಿಗೆ ಎಲ್ಲನೂ ಅದಕ್ಕಿಂತ ಸ್ವಲ್ಪ ತೆಳ್ಳಗಿರ್ಬೇಕು ಅಷ್ಟೇನೆ. ತುಂಬ ತೆಳ್ಳಗೆ ಮಾಡ್ಕೋಬಾರ್ದು. ಇದು ನಮಗೆ ಈ ಥರ ಕೈಗೆ ಹಾಕಿದ್ರೆ ಉಂಡೆ ಬರಬೇಕು. ಅಷ್ಟು ಮಾತ್ರ ಮೃದುವಾಗಿ ಕಲಿಸ್ಕೋಬೇಕು ನಾವು ನೋಡಿ. ರೊಟ್ಟಿ ಹಿಟ್ಟಿಗಿಂತ ಸ್ವಲ್ಪ ಮೃದುವಾಗಿ ಕಲಿಸ್ಕೊಳ್ಳಿ, ಅವಾಗ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಉಂಡೆಗಳು ಮಾಡಿಕೊಂಡು ನಾವಿವಾಗ ಹಬೆಗಿಡಬೇಕು. ಈ ಥರದೊಂದು ತೂತಿನ ಪಾತ್ರೆ ಇಟ್ಟು ಅಂದರೆ ತಗೊಂಡು ಇದಕ್ಕೆ 1-2 ಡ್ರಾಪ್ ಅಷ್ಟು ಎಣ್ಣೆ ಸವರ್ಕೋಬೇಕು. ಎಣ್ಣೆ ಸವರ್ಕೊಂಡು ಇದ್ರ ಮೇಲೆ ಇಡಬೇಕು. ಅಕಸ್ಮಾತ್ ತೂತಿಂದ ಇಲ್ಲ ಅಂದ್ರೂ ಯಾವುದಾದ್ರೂ ಒಂದು ಈ ಥರ ಪಾತ್ರೆ ಇತ್ತು ಅಂದರೆ ಅದರೊಳಗೆ ನಾವು ಉಂಡೆಗಳು ಮಾಡಿ ಇಟ್ಕೋಬೋದು. ನಾವು ಉಂಡೆ ಏನು ಸೈಜ್ ಮಾಡ್ತೀವೋ ಅದಕ್ಕೆ 2 ಆಗತ್ತೆ ನೋಡಿ. ಈ ಥರ ಸಣ್ಣದಾಗಿ ಮಾಡಿ ಇಟ್ಕೊಳ್ಳಿ. ತುಂಬ ದೊಡ್ಡದಾಗಿ ಮಾಡಿದ್ರೆ ತಿನ್ನೋದಿಕ್ಕೆ ಅಷ್ಟು ಮಜಾ ಇರಲ್ಲ. ಈ ಥರ ಚಿಕ್ಕದಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೆ ನೋಡಿ. ಈ ಥರ ಉಂಡೆಗಳು ಮಾಡಿಕೊಂಡು ಇಟ್ಕೋಬೇಕು. ನೀವು ಯಾವ ಸೈಜ್ ಆದ್ರೂ ಮಾಡ್ಕೊಳ್ಳಿ. ಇದಕ್ಕಿಂತ ದೊಡ್ಡದು ಮಾಡ್ಕೊಂಡ್ರು ಒಂದೇ ಸಮ ಮಾಡಿ, ಈ ಸೈಜ್ ಮಾಡ್ಕೊಂಡ್ರು ಇದೇ ಏನು ಉಂಡೆ ಮಾಡಿದ್ರು ಒಂದೇ ಸಮ ಮಾಡಿ. ಯಾಕೆ ಬೇಯಬೇಕಾದಾಗ ಎಲ್ಲ ಒಂದೇ ಥರ ಬೇಯಬೇಕು. ಒಂದು ದೊಡ್ಡದು ಒಂದು ಚಿಕ್ಕದು ಮಾಡಿದ್ರೆ ದೊಡ್ಡದು ಬೆಂದಿರಲ್ಲ. ಹಾಗಾಗಿ ಒಂದು ಸಮವಾಗಿ ಉಂಡೆಗಳು ಮಾಡ್ಕೊಳ್ಳಿ. ಈ ಥರ ಇಡ್ಲಿ ಪಾತ್ರೆ ಇತ್ತು ಅಂದರೆ ಇಡ್ಲಿ ಪಾತ್ರೆಗೂ ಇಟ್ಕೋಬಹುದು. ಸೋರ್ಕೊಂಡು ಇದ್ರೊಳಗೆ ಇಟ್ಕೋಬಹುದು. ಇದು ನಮ್ದು ಎಲೆಕ್ಟ್ರಿಕ್ ಸ್ಟವ್ ಇರೋದು ಚಿಕ್ಕದಿದೆ, ದೊಡ್ಡದು ಇದೆ. ನಾನು ಇದ್ರೊಳಗೆ ಇಡ್ತಾ ಇದ್ದೀನಿ. ಎಲೆಕ್ಟ್ರಿಕ್ ಇದ್ರಲ್ಲಿ ಇಡೋಣ ಅಂದ್ಬಿಟ್ಟು ಎಲೆಕ್ಟ್ರಿಕ್ ಕುಕ್ಕರ್ದು ಇಡ್ತಾ ಇದ್ದೀನಿ ನಾನು ಇಡ್ಲಿದು. ದೊಡ್ಡದೊಳಗೆ ಇಟ್ಕೊಂಡ್ರು ಚೆನ್ನಾಗಿ 2-3 ಒಂದೊಂದು ಇದರಲ್ಲಿ ಇಟ್ಕೋಬಹುದು.
ನಾವು ಹೇಗೆ ಬೇಕಾದ್ರೂ ಅಕಸ್ಮಾತ್ ಒಂದು ತಟ್ಟೆನಲ್ಲಿ ಇಟ್ಬಿಟ್ಟು ಬಾಣಲಿ ಮೇಲೆ ಇಟ್ಟು ತಟ್ಟೆನೂ ಮುಚ್ಬೋದು, ಹೇಗೆ ಬೇಕೋ ಹಾಗೆ ಮಾಡ್ಬೋದು. ನಮಗೆ ಹಬೆ ಮುಖ್ಯ ಇದರಲ್ಲಿ. ಹಬೆಯಲ್ಲಿ ಬೇಯಬೇಕಷ್ಟೇನೆ ಇದು ನಾವು ಗಣಪತಿ ಹಬ್ಬದಲ್ಲಿ ನುಚ್ಚುಂಡೆ ಅಂತ ಮಾಡ್ತೀವಲ್ಲ, ಖಾರದ ಉಂಡೆ ಅಂತ ಮಾಡ್ತೀವಲ್ಲ, ಖಾರದ ಕಡುಬು ಅಂತೀವಲ್ಲ, ಯಾವ್ದಂದ್ರೂ ಇದನ್ನೇ ಮಾಡೋದು. ಸ್ನೇಹಿತರೆ, ಈಗ ನಾನು ಹಬೆಗೆ ಇಟ್ಟಿದ್ದೀನಿ, ಬೇಯ್ತಾ ಇದೆ ನೋಡಿ. ನಾನು ಎಲೆಕ್ಟ್ರಿಕ್ ಇಡ್ಲಿ ಕುಕ್ಕರಲ್ಲಿ ಇಟ್ಟಿದ್ದೀನಿ ನೋಡಿ, ಹೆಂಗೆ ಬೆಂದಿದೆ ಅಂತ ನೋಡಿ. ಒಂದೇ ಸಮ ಚೆನ್ನಾಗಿ ಬೆಂದಿದೆ ನೋಡಿ. ನಾನು ಇಟ್ಟಾಗ ಹೇಗಿತ್ತು, ಇವಾಗ ಹೇಗಿದೆ ಅಂತ ನೀವೇ ನೋಡಿ. ನೋಡಿ ಇದೆಲ್ಲ ಬಾಯಿ ಬಿಟ್ಕೊಂಡಿದೆ ನೋಡಿ. ಈ ಕಡೆ ನೋಡಿ ಬಾಯಿ ಬಿಟ್ಕೊಂಡಿದೆ, ಇದೆಲ್ಲ ಬಾಯಿ ಬಿಟ್ಕೊಂಡಿದೆ ನೋಡಿ. ಇಲ್ಲಿ ಬಾಯಿ ಬಿಟ್ಕೊಂಡಿದೆ ನೋಡಿ. ಈ ಥರ ಬಾಯಿ ಬಿಟ್ಕೊಂಡ್ರೆ ಬೆಂದಿದೆ ಅಂತ ನೋಡಿ. ಹಾಗೂ ನಮ್ಗೆ ಡೌಟ್ ಬಂತಂದರೆ ಒಂದು ಸ್ಪೂನ್ ತೊಗೊಂಡು ಸ್ಪೂನಲ್ಲಿ ಹಿಂದಿಂದ ಒಂಚೂರು ಹೀಗೆ ಮಾಡಿದಾಗ ನೋಡಿ, ಏನು ಮೆತ್ಕೊಂಡಿಲ್ವಲ್ಲ, ಈಗ ಹಿಟ್ಟೇನು ಮೆತ್ಕೊಂಡಿಲ್ಲ, ಈಗ ಅದು ಬೆಂದಿದೆ ಅಂತ ಅರ್ಥ. ಈಗ ನಾವು ಇದನ್ನು ಆಫ್ ಮಾಡ್ಕೊಳ್ಳೋಣ ನೋಡಿ. ಇಡ್ಲಿ ತಟ್ಟೆನಲ್ಲಿ ಈ ಥರ ಇಟ್ಕೊಂಡಿದ್ದೀನಿ, ಪಾತ್ರೆದಲ್ಲಿ ಇಟ್ಕೊಂಡಿದ್ದೀನಿ, ಎಲ್ಲ ಉಂಡೆಗಳು ಬೆಂದಿದೆ. ಇದು ನಾವು ಮೊಸರಲ್ಲಿ ತಿನ್ನೋದಕ್ಕೂ ಇಷ್ಟ ಆಗತ್ತೆ ಅಂದವರು ಮೊಸರನ್ನ ಹೇಗೆ ಸೇಲ್ ಮಾಡ್ಕೋಬೇಕು ಅಂದರೆ ನೋಡಿ, ನಾನು ಚಿಕ್ಕದಾಗಿ ತೋರಿಸ್ತೀನಿ ನೋಡಿ. ಈ ಕಪ್ಪಷ್ಟು ಮೊಸರು ನಾನು ಹಾಕ್ಕೊಳ್ತೀನಿ ನೋಡಿ. ಈ ಕಪ್ಪಷ್ಟು ಮೊಸರು ನಾನು ಹಾಕ್ಕೊಂಡಿದ್ದೀನಲ್ವ, ಇದನ್ನು ತೆಳ್ಳಗೆ ಮಾಡ್ಕೋಬೇಕು. ಇದಕ್ಕೆ 2 ನೀರು ಹಾಕೋಣ. 2 ನೀರು ಹಾಕಿದ್ದೀನಿ. ಈ ಥರ ತೆಳ್ಳಗೆ ಮೊಸರು ಮಾಡಿಕೊಂಡ್ರೆ ಉಂಡೆ ಇಲ್ದಿರೋ ಥರ ಒಂದ್ಸತಿ ಸ್ಪೂನಲ್ಲಿ ಚೆನ್ನಾಗಿ ತರಿಸ್ಕೊಂಡ್ರಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಸ್ವಲ್ಪ ಈ ಮಜ್ಜಿಗೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕೊಳ್ಳೋಣ, ತುಂಬ ಹಾಕೋಬೇಡಿ, ಯಾಕೆಂದರೆ ಉಂಡೆಗೂ ಹಾಕಿರ್ತೀವಲ್ಲ. ಹಾಗಾಗಿ ಈ ಥರ ಚೆನ್ನಾಗಿ ಕಲಸಿಟ್ಕೊಂಡು, ಬೇಕು ಅಂದರೆ ಇಂಗು ಸಾಸಿವೆ ಹಾಕೋಬೋದು, ಇಲ್ಲ ನಾವು ಉಂಡೆನಲ್ಲಿ ಹಾಕಿದ್ದೀವಿ ನಮ್ಗೆ ಅಷ್ಟೇ ಸಾಕೊಂಡ್ರು ಅಷ್ಟೇ ಅಷ್ಟಕ್ಕೆ ನಾವು ಈ ಮಜ್ಜಿಗೆನಲ್ಲಿ ಉಂಡೆಗಳು ಹಾಕೋಬೋದು. ಆಗ ಅವ್ರವ್ರ ಇಂಟ್ರೆಸ್ಟು, ಟೇಸ್ಟು ನೋಡಿ. ಈಗ ನಾನು ತೆಗೆದು 2-3 ನಿಮಿಷ ಆಯ್ತಲ್ಲ, ಇಮಿಡಿಯೇಟಾಗಿ ಹಾಕಬಾರ್ದು. ತೆಗೆದು ಒಂದು 2-3 ನಿಮಿಷ ಆದಮೇಲೆ ಉಂಡೆನ ಮಜ್ಜಿಗೆನಲ್ಲೇ ಹಾಕಬೇಕು ನೋಡಿ. ಹೀಗಂದ್ರೆ ಬಂದ್ಬಿಡ್ತಿದೆ ನೋಡಿ. ಈ ನೀರು ಮಜ್ಜಿಗೆ ಪಾತ್ರೆಗೆ ಹಾಕಿದ್ದೀನಲ್ಲ, ಒಂದು 8-10 ಉಂಡೆ ಹಾಕಿದ್ದೀನಿ. ಇದನ್ನ ಮುಚ್ಚಿ ಒಂದು ಕಡೆ ಇಡೋಣ. ಇದು ಎಲ್ಲರೂ ಸರ್ವ್ ಮಾಡೋದಕ್ಕೆ ತಗೊಳ್ಳೋಣಂತೆ ನೋಡಿ. ಸ್ನೇಹಿತರೆ, ಖಾರದ ಉಂಡೆ ಮತ್ತು ಮೊಸರಲ್ಲಿ ಹಾಕಿರೋ ಉಂಡೆ. ಈ ಮೊಸರು ನಾನು ಮಜ್ಜಿಗೆದಲ್ಲಿ ಹಾಕಿದ್ದೀನಲ್ಲ, ಇದಕ್ಕೆ ಮೇಲೆ ಮೊಸರು ಹಾಕಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ತುಪ್ಪ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ನೋಡಿ, ತುಪ್ಪ ಹಾಕಿದ್ದೀನಿ, ಮೊಸರು ಹಾಕಿದ್ದೀನಿ. ಮೊದಲು ಮಜ್ಜಿಗೆನಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂದರೆ, ಆ ಮಜ್ಜಿಗೆ ಏನಿರುತ್ತೋ ಮೃದುವಾಗಿ ಒಳಗಡೆ ತನಕ ಇದು ಸಕ್ ಮಾಡ್ಕೊಳುತ್ತೆ. ಆಮೇಲೆ ನಾವು ಮೇಲೆ ಗಟ್ಟಿ ಮೊಸರು ಹಾಕಿದ್ರೆ ತಿನ್ನೋದಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಟೈರ್ ವಡೆ ಅಂತೀವಲ್ಲ, ಆ ರೀತಿನಲ್ಲಿ ತುಂಬ ಚೆನ್ನಾಗಿರುತ್ತೆ. ಈಗ ಯಾರಾದ್ರು ಗೆಸ್ಟ್ ಬಂದ್ರು ನಾವು ಈ ಥರ ಮಾಡಿ ಮನೆಯಲ್ಲಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಸಂಜೆ ಹೊತ್ತು ಚಳಿ ಇದ್ದಾಗ ಮಜ್ವಾಗಿ ತಿನ್ಬೋದು. ಎಣ್ಣೆ ಅಂಶ ಇರೋದಿಲ್ಲ, ಎಲ್ಲನೂ ಒಳ್ಳೇದೇ ಆಗಿರೋದ್ರಿಂದ ನಾವು ಹಸಿ ಶುಂಠಿ ಹಾಕ್ತೀವಲ್ಲ, ಅಷ್ಟು ಗ್ಯಾಸು ಆಗೋದಿಲ್ಲ. ಹಸಿ ಶುಂಠಿಯಿಂದ ಗ್ಯಾಸ್ ಎಲ್ಲ ರಿಲೀಸ್ ಆಗುತ್ತೆ. ಹಾಗಾಗಿ ಈ ಮಾಡಿ ಮಕ್ಳಿಗೂ ಒಳ್ಳೇದು, ಕೊಡಿ, ಎಲ್ಲರೂ ತಿನ್ನಿ, ದೊಡ್ಡವರಿಂದ ಸಣ್ಣವರವರೆಗೂ ಒಳ್ಳೇದೇ. ಇದು ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ನಾನಿ ಕಿಚನ್ ಬೈ ಸಾಧನ. ಎಲ್ಲರಿಗೂ ವಂದನೆಗಳು.